ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ಕುರಾಡ್ ಯೂಟ್ಯೂಬ್ ಚಾನಲ್. ಇವತ್ತು ಫಸ್ಟ್ ಸೆಮ್ದು ರಿಸಲ್ಟ್ ಬಂದಿದೆ ಬಿ ಇ ಸ್ಟೂಡೆಂಟ್ಸ್ದು. ಅದು ರಿಸಲ್ಟ್ ಚೆಕ್ ಮಾಡೋದು ಹೇಗೆ, CGPA ಚೆಕ್ ಮಾಡೋದು ಹೇಗೆ, ಅಷ್ಟು ಪ್ರೋಸೆಸ್ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಮೇಲೆ ವ್ಯೂಸ್ ಚೆನ್ನಾಗಿ ಬರ್ತಿದೆ, ಖುಷಿ ಆಯಿತು. ಬಟ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಮ ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು. ವಾಟ್ಸಪ್ಪಲ್ಲಿ VTU ಬೆಳಗಾವಿ ಗ್ರೂಪ್ ಇದೆ, ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಲಿಂಕ್ ಕಳಿಸಿದೆ. ಫಸ್ಟಿಂದ ಸೆಕೆಂಡ್ ಲಿಂಕ್ ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ಮ US ಅನ್ನು ಮತ್ತು ಕ್ಯಾಪ್ಚಾ ಎಂಟರ್ ಮಾಡಿ ರಿಸಲ್ಟ್ CGPA ಕ್ಯಾಲ್ಕುಲೇಟ್ ಮಾಡೋಕ್ಕೆ ಲಾಸ್ಟಿಂದ ಫಸ್ಟ್ ಲಿಂಕ್ ಓಪನ್ ಮಾಡಿದಾಗ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. VTU SGPA ಕ್ಯಾಲ್ಕುಲೇಟರ್ ಅಂತ ಯೂಸ್ ಮಾಡಿ. ನಾವು ಫಸ್ಟ್ ಟೈಮ್ ಅಲ್ಲ ಅದಕ್ಕೆ. ಸೊ 2022 ಸ್ಕೀಮ್ ಇದೆ ನಮ್ಮದು, ಅದನ್ನು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು 2020 ಸ್ಕೀಮ್ ಚೂಸ್ ಮಾಡಿದಾಗ P ಸೈಕಲ್ C ಸೈಕಲ್ ಅಂತ ನೀವು ಚೂಸ್ ಮಾಡಬೇಕಾಗುತ್ತೆ. P ಸೈಕಲು C ಸೈಕಲ್ ಇದ್ದರೆ ಮಾಡಿ. ನೆಕ್ಸ್ಟ್ CSC ಸ್ಕೀಮ್ ಇದ್ದರೆ ಅವ್ರದ್ದು ತಗೊಳ್ಳಿ. ಎಲೆಕ್ಟ್ರಾನಿಕ್ಸ್ ಇದ್ದರೆ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇದ್ದರೆ ಮೆಕ್ಯಾನಿಕಲ್. ನಿಮ್ಮದು ಸಬ್ಜೆಕ್ಟ್ಸ್ ತೋರಿಸುತ್ತೆ, ಅಲ್ಲಷ್ಟು ನಿಮ್ಮ ಮಾರ್ಕ್ಸ್ನ ಎಂಟ್ರ್ ಮಾಡಬೇಕು. ಟೋಟಲ್ ಮಾರ್ಕ್ಸ್ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಕ್ಯಾಲ್ಕುಲೇಟ್ CGPA ಅಂತ ಇದೆ, SGPA, ಅದನ್ನ ಪ್ರೆಸ್ ಮಾಡಬೇಕು. ಅದನ್ನ ಪ್ರೆಸ್ ಮಾಡಿದಾಗ ನಿಮ್ಮದು CGPA ತೋರಿಸುತ್ತೆ ಈ ಥರ. ಇದು ನಾನು ರ್ಯಾಂಡಮಾಗಿ ಕ್ಯಾಲ್ಕುಲೇಟ್ ಮಾಡಿರೋದು. ನೆಕ್ಸ್ಟು ಕೆಳಗಡೆ ಬಂದರೆ ಅಲ್ಲಿ ಡೌನ್ಲೋಡ್ ರಿಪೋರ್ಟ್ ಅಂತ ಇದೆ, ನಿಮ್ಮ ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು.